ಅನ್ಫಿಲ್ಟರ್ಡ್ ಸಿನಿ ರಿವ್ಯೂಸ್ಗೆ ನಮಸ್ಕಾರ. ಇವತ್ತು ರಿವ್ಯೂ ಮಾಡ್ತಾ ಇರೋದು ಸಲ್ಮಾನ್ ಖಾನ್ ಮತ್ತು ರಶ್ಮಿಕಾ ಮಂದಣ್ಣ ನಟಿಸಿರುವ ಸಿಕಂದರ್ನ. ಇಲ್ಲಿ ಸಲ್ಮಾನ್ ಖಾನ್ ಬಾಯ್ ಅವರ ಪಾತ್ರ ಸಂಜಯ್ ರಾಜ್ಕೋಟ್ ಅಂದರೆ ಸಿಕಂದರ್ ಆಗಿ ಈ ಸಿನಿಮಾ ಆಕ್ಷನ್, ಲವ್ ಸ್ಟೋರಿ ಮತ್ತು ಫ್ಯಾಮಿಲಿ ಸೆಂಟಿಯ ಮಹಾ ಚಟ್ನಿ. ರಶ್ಮಿಕಾ ಮಂದಣ್ಣ ಅವರು ವಯಸ್ಸಿನಲ್ಲಿ ಚಿಕ್ಕವರಾದರೂ ಮತ್ತೆ ಅದೇ ಒಬಿಡಿಯಂಟ್ ಟೈಪ್ ಹೆಂಡತಿಯ ಪಾತ್ರ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ. ನಿರ್ದೇಶಕರು AR ಮುರುಗದಾಸ್, ಅದೇ ಅದ್ಭುತವಾದಂತಹ ಗಜಿನಿ ಮಾಡಿದವರು. ಆದರೆ ಈ ಸಲ ಅವರ ಸ್ಪಾರ್ಕ್ ರಜೆಗೆ ಹೋಗಿರೋ ಹಾಗೆ ಇದೆ. ಯೂಶಲಿ ಇವರದ್ದು ಬೋಲ್ಡ್ ಸೀನ್ಸ್ ಮತ್ತು ಸ್ಟ್ರಾಂಗ್ ನರೇಷನ್ ಇರುತ್ತೆ. ಆದರೆ ಸಿಕಂದರ್ ಹಳೆ ಐಡಿಯಾನ ಮತ್ತೆ ತೊಳೆದು ತಟ್ಟೆ ಮೇಲೆ ಇಟ್ಟ ಹಾಗೆ ಇದೆ. ಏನು ಪಂಚಿಲ್ಲ. ಪ್ರೇಕ್ಷಕರು ಏನ್ ನಡೀತಾ ಇದೆ ಅಂತ ತಲೆ ಕೆರೆದುಕೊಳ್ಳೋ ರೀತಿ ಇದೆ. ಸಿಕಂದರ್ನಲ್ಲಿ ರಾಜ್ಕೋಟ್ ರಾಜವಂಶದ ದಯಾಳು ರಾಜಕುಮಾರ ಸಂಜಯ್ ರಾಜ್ಕೋಟ್ ಪಾತ್ರವನ್ನು ನಿರ್ವಹಿಸುತ್ತಾರೆ. ಫುಲ್ ರಾಯಲ್ ಸೀನ್ ಇದೆ. ಅವರಿಗಿಂತ ಬಹಳ ಚಿಕ್ಕವರಾದ ಸಾಯಿ ಶ್ರೀ ಅಂದರೆ ರಶ್ಮಿಕಾ ಮಂದಣ್ಣ ಮತ್ತೆ ತಮ್ಮ ಎಂದಿನ ಎಸ್ ಬಾಸ್ ಮಾದರಿಯ ಪಾತ್ರದಲ್ಲಿ ಮದುವೆ ಆಗಿರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಒಂದು ಟ್ವಿಸ್ಟ್. ಸಾಯಿ ಶ್ರೀ ಸಾಯುತ್ತಾರೆ ಮತ್ತು ಅವರ ಅಂಗಗಳನ್ನು ಮುಂಬೈನ ಕೆಲವು ಜನರಿಗೆ ದಾನ ಮಾಡಲಾಗುತ್ತದೆ. ಈಗ ಪೂರ್ಣ ಸೆಂಟಿಮೋಡ್ ಆಗಿರುವ ಸಂಜಯ್ ಹೇಗಾದರೂ ಅವಳ ಹತ್ತಿರವಾಗಲು ಬಯಸುತ್ತಾರೆ. ಆದ್ದರಿಂದ ಅವರು ಎಲ್ಲ ಅಂಗಾಂಗ ಸ್ವೀಕರಿಸಿದವರನ್ನು ಪತ್ತೆ ಹಚ್ಚಲು ಪ್ರಾರಂಭಿಸುತ್ತಾರೆ. ಅದರಿಂದ ಅವರಿಗೆ ಸಮಾಧಾನ ಆಗೋ ಬದಲು ಯಾವುದೋ ಮಂತ್ರಿಯ ಮಗನೊಂದಿನ ಹಳೆಯ ಸಮಸ್ಯೆಯ ಕಾರಣದಿಂದ ಅವರೆಲ್ಲರ ಜೀವನವು ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನ ಜೀವನ ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ಈ ದೊಡ್ಡ ಡ್ರಾಮಾನ ನಿಭಾಯಿಸಲು ಅವನು ಪ್ರಯತ್ನಿಸುತ್ತಿದ್ದಂತೆ ಕಥೆಯಲ್ಲಿ ಆಕ್ಷನ್, ರೋಮ್ಯಾನ್ಸ್, ಎಮೋಷನ್ ಎಲ್ಲವೂ ಬಿಸಿಬೇಳೆ ಬಾತ್ನಂತೆ ಮಿಕ್ಸ್ ಆಗಿ ಬರುತ್ತೆ. ಅನ್ಫಾರ್ಚುನೇಟ್ಲಿ ಎಲ್ಲದಕ್ಕೆ ಒಂದು ಪ್ರಾಪರ್ ಕನೆಕ್ಷನ್ ಇಲ್ಲ. ಸೀನ್ಸ್ ಬಂದು ಹೋಗುತ್ತೆ, ಸಾಲಿಡ್ ಇಂಪ್ಯಾಕ್ಟ್ ಕೊಡದೆ. ಆದರೆ ದೊಡ್ಡ ದೊಡ್ಡ ಸೆಟ್ಸ್ ಮತ್ತು ಮಸಾಲಾ ಟ್ವಿಸ್ಟ್ ಜೊತೆ ಸಿಕಂದರ್ ಕ್ರೇಜಿ ರೋಲರ್ ಕೋಸ್ಟರ್ ಆಗಕ್ಕೆ ಟ್ರೈ ಮಾಡುತ್ತೆ. ಕೊನೆಗೆ ಸಂಜಯ್ಗೆ ಶಾಂತಿ ಸಿಗುತ್ತೋ ಅಥವಾ ಇನ್ನೂ ಹೆಚ್ಚಿನ ಅಶಾಂತಿ ಸಿಗುತ್ತೋ ಅಂತ ನೋಡಲು ನೀವು ಸಿನಿಮಾ ನೋಡಬೇಕು. ಸಲ್ಮಾನ್ ಬಾಯ್ ಸ್ಲೋ ಮೋಷನ್ನಲ್ಲಿ ನಡೆಯುತ್ತಾ LED ಲೈಟ್ ತರ ಹೊಳೆಯುತ್ತಿರುವ ಬ್ರೇಸ್ಲೆಟ್ ಹಾಕೊಂಡು ಹೆಂಡತಿ ಸತ್ತ ದುಃಖದಿಂದ ಬಳಲುತ್ತಿರುವ ರಾಜವಂಶದವನು ಅಂತ ನಿಮಗೆ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅವರ ಎಕ್ಸ್ಪ್ರೆಷನ್ ಕಳೆದ 5 ಚಿತ್ರದಲ್ಲಿ ಅದೇ ಇತ್ತಲ್ಲ ಅನ್ನೋ ಭಾವನೆ ಬರುತ್ತೆ. ರಶ್ಮಿಕಾ ಮಂದಣ್ಣ ಬಗ್ಗೆ ಹೇಳೋಕ್ಕೆ ಜಾಸ್ತಿ ಇಲ್ಲ. ಪ್ರತಿ ಚಿತ್ರವೂ ಅದೇ ಪಾತ್ರ, ಹೊಸ ಹೆಸರು ಮತ್ತೆ ಹೊಸ ಬಟ್ಟೆ. ಸಿನಿಮಾಟೋಗ್ರಫಿ ಫ್ಲಾಶಿಯಾಗಿದೆ, ಆದರೆ ಆಳ ನೋಡಿದ್ರೆ ಮಳೆ ನೀರಿನ ಕೊಚ್ಚೆಯಷ್ಟೇ ಆಳ ಇದೆ. ಸಂಗೀತ ಅಯ್ಯೋ, ಯಾವುದೋ ರಿಂಗ್ ಟೋನ್ ಕೇಳೋದೇ ಇನ್ನೂ ಒಳ್ಳೆಯದು. ಒಂದೇ ಒಂದು ಟ್ರ್ಯಾಕ್ ಕೂಡ ತಲೆಯಲ್ಲಿ ಉಳಿಯೋದಿಲ್ಲ. ಮೇ ಬಿ ಕೇಳಿ ಕೇಳಿ ಟ್ರಾಮಾದಿಂದ ಉಳಿಬೋದು ಅಷ್ಟೇ. ಕಾಮಿಡಿ ಅಂದರೆ ಪ್ರತೀಕ್ ಬಬ್ಬರ್ ಟ್ರೈ ಮಾಡ್ತಾರೆ, ಆದರೆ ನಗು ಬದಲು ಕ್ರಿಂಜ್ ಆಗುತ್ತೆ. ಸ್ಕ್ರೀನ್ ಪ್ಲೇ ಅಂತೂ ಚಟ್ನಿ ಥರ ಇದೆ. ಅವರು ವಾಟ್ಸ್ಆ್ಯಪ್ ಗ್ರೂಪ್ ತೆಗೆದು ಎಲ್ಲ ಐಡಿಗಳನ್ನು ಹೇಳಿ ಸರಿ ಈಗ ಸಿನಿಮಾ ಮಾಡಿ ಅಂತ ಹೇಳ್ದಂತೆ ಅನಿಸುತ್ತೆ. ಬಾಯ್ ನಟನೆಯ ಬಗ್ಗೆ ಹೇಳೋದಂದ್ರೆ ಅವರು ಸಂಭಾಷಣೆ ಹೇಳೋ ಬದಲು ಡಂಬಲ್ ಎತ್ತೋದೇ ಇಷ್ಟಪಡ್ತಾರೆ ಅಂತ ಹೇಳೋಣ. ಎನರ್ಜಿ ಇಲ್ಲ, ಭಾವನೆ ಇಲ್ಲ. ಸಿಕಂದರ್ ಒಂದು ಟುಸ್ ಪಟಾಕಿ. ಬರೀ ಹೊಗೆ, ಬ್ಲಾಸ್ಟ್ ಇಲ್ಲ. ಸಾರಕ್ಕಿಂತ ಹೆಚ್ಚು ಶೈಲಿ ಮತ್ತು ಕೊನೆಯಲ್ಲಿ ಯಾರಿದನ್ನು ಅಪ್ರೂವ್ ಮಾಡಿದ್ರು ಅನ್ನೋ ರೀತಿ ಆಶ್ಚರ್ಯ ಆಗುತ್ತೆ. ನೀವು ಹಾರ್ಡ್ ಕೋರ್ ಬಾಯ್ ಫ್ಯಾನ್ ಆಗಿದ್ರೆ ಫುಲ್ ಪೈಸಾ ವಸೂಲ್. ಸಲ್ಮಾನ್ಗೆ ಏನ್ ಗೊತ್ತೋ ಅದನ್ನ ಸರಿಗ್ ಮಾಡಿದ್ದಾರೆ. ಬೈಸೆಪ್ಸ್ ತೋರಿಸೋದು, ಸ್ಲೋಮೋ ವಾಕ್ ಅದೆಲ್ಲ ನೋಡಕ್ಕೆ ಎಲ್ಲ ಕಡೆ ಬ್ಲಿಂಗ್ ಬ್ಲಿಂಗ್ ಆಗಿದೆ. ನೀವು ಬಾಲಿವುಡ್ ಅಭಿಮಾನಿ ಆದ್ರೆ ಇದರ ಆಡಂಬರ ನೋಡಿ ಸೀಟ್ ಮೇಲೆ ಡ್ಯಾನ್ಸ್ ಮಾಡ್ತೀರಾ. ಆದ್ರೆ ಕತೆ ಸೀಟ್ ಬೆಲ್ಟ್ ಇಲ್ಲದ ರೋಲರ್ ಕೋಸ್ಟರ್ ತರ ಟ್ವಿಸ್ಟು, ಟರ್ನ್ಸು ಎಲ್ಲ ರ್ಯಾಂಡಮ್. ಕಲರ್ಫುಲ್ ಆಗಿದೆ, ಯಾವುದೋ ಮಗು ಕೆಚಪ್ ಅಲ್ಲಿ ಚಿತ್ರ ಬಿಡಿಸಿದ ಹಾಗೆ, ಅರ್ಥವಿಲ್ಲದ ಹಾಗೆ. ಆಕ್ಟಿಂಗ್ ಕ್ವಶನಬಲ್ ಆಗಿದೆ, ಫಸ್ಟ್ PU ಡ್ರಾಮಾ ರಿಹರ್ಸಲ್ ತರ. ಎಲ್ಲ ಬಾಲಿವುಡ್ ಕ್ಲೀಷನ್ನ ಮಿಕ್ಸಿಗೆ ಹಾಕಿ ಸ್ಮೂತಿ ಮಾಡಿ ಕನ್ಫ್ಯೂಷನ್ ಅನ್ನೋ ಬಿಸ್ಕೆಟ್ ಜೊತೆ ಕೊಟ್ಟ ಹಾಗಿದೆ. ಲಾಜಿಕ್ ಅಥವಾ ಬೇಸಿಕ್ ಸ್ಟೋರಿ ಟೆಲ್ಲಿಂಗ್ ಬೇಕಂದ್ರೆ ಥಿಯೇಟರಿಂದ ರಿವರ್ಸ್ ಗೇರ್ ಹಾಕೊಂಡು ಮನೆಗೆ ಹೋಗ್ಬಿಡಿ. ಬ್ರೈನ್ ಸ್ವಿಚ್ ಆಫ್ ಮಾಡ್ಕೊಂಡು ಬರೀ ಮಸಾಲ ತಿನ್ಬೇಕಂತ ಇದ್ರೆ ಪಾಪ್ಕಾರ್ನ್ ತಗೊಂಡು ಸಿಕಂದರ್ ಅನ್ನೋ ಕೊಚ್ಚೆಗೆ ದುಮ್ಕ್ಬಿಡಿ.